ಮಗು ಹುಟ್ಟಿದ ಸಂಭ್ರಮದ ಪಾರ್ಟಿ ವೇಳೆ ಭೀಕರ ಕೊಲೆ, ಬೆಚ್ಚಿಬಿದ್ದ ಜನ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೇಸರಗಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ದಿನದಂದು ನಡೆದಿದ್ದ ಭೀಕರ ಕೊಲೆ ಪ್ರಕರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಗಂಡು ಮಗು ಹುಟ್ಟಿದ ಸಂಭ್ರಮದ ಪಾರ್ಟಿ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ವ್ಯಕ್ತಿಯೊಬ್ಬನನ್ನ ಕಲ್ಲಿನಿಂದ ಜಜ್ಜಿ ಕೊಂದ ದಾರುಣ ಘಟನೆ ಇದು. ಹನುಮಂತ ಕೊಲೆಯಾದ ದುರ್ದೈವಿ ಎಂದು ಗುರುತಿಸಲಾಗಿದೆ. ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಡಗರ ಮನೆ ಮಾಡಿತ್ತು. ಈ ನಡುವೆ ಮಗು ಜನಿಸಿದ ಖುಷಿಯಲ್ಲಿದ್ದ ಹನುಮಂತ ಮತ್ತು ವಿಶ್ವನಾಥ ಇಬ್ಬರು ಗ್ರಾಮದ ಕಟ್ಟೆಯೊಂದರ ಮೇಲೆ ಕುಳಿತು ಮದ್ಯ ಸೇವಿಸುತ್ತಿದ್ದರು. ಮದ್ಯದ ಮತ್ತಿನಲ್ಲಿದ್ದ ಇಬ್ಬರ ನಡುವೆ ಪಾರ್ಟಿ ಕೊಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಣ್ಣದಾಗಿ ಶುರುವಾದ ಜಗಳ ನೋಡುತ್ತಿದ್ದಂತೆಯೇ ವಿಕೋಪಕ್ಕೆ ತಿರುಗಿದೆ. ನನ್ನ ಮಗ ನನ್ನ ಜಪಾನ್ ಮಾಡಾಕತ್ತಿದ್ದ, ಸಾಯ್ತಾನ ಅನ್ನೋದು ನನಗೆ ಕಣ್ಮನ್ಯಾಗ ಗೊತ್ತಾಗಲಿಲ್ಲ. ದೋಸ್ತರಿಂದ ಹೋಗಿ ಈ ನಮ್ಮನೆ ಅನಾಹುತ ಮಾಡ್ಕೊಂಡು ಕುಂತ, ಯಾರಿಂಬಾಲು ನನ್ನ ಮಗ ಕಡ್ದಾಡಿ ಬಡ್ದಾಡಿ ಮಾಡಾವಲ್ಲ. ನಾ ಏನಂತ ತುಡ್ಕೊಲಿ ಅವನು. ನನ್ನ 4 ವರ್ಷದಿಂದ ನನ್ನ ಕಾಲ ಕೈಯ ಹೋಗ ನನ್ನ ಆರೈಕೆ ಮಾಡ್ತಿದ್ದ. ನಾನು ಜಪಾನ್ ಮಾಡ್ಕೊಂತ, ನನಗೆ ಊಟ ಹಾಕೋಂತ, ನನಗೆ ಅಡುಗೆ ಮಾಡಿ ಕೂಳ ಹಾಕೋಂತ, ನನ್ನಂತೆಲ್ಲ ಮಗಲ್ಲಾಗ ಇರ್ತಿದ್ದ ನನ್ನ ಮಗ. ನನಗೆ ಯಾವುದೂ ತಡ್ಕೊಳಕ್ಕಾಗ್ವತ್ತು. ನಾ ಎಲ್ಲಿ ತರಲಿ ನನ್ನ ಮಗನ? ಏನೂ ಗಲಾಟೆ ಇರಾಕಿಲ್ಲಪ್ಪ. ದೋಸ್ತರು ಅಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ, ಹಂಗೆ ಓಣ್ಯಾನ ರಾಯಿ ಬಾಯಿ ಎಲ್ಲರೂ ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ, ಯಾರಿಂಬಲ್ಲಿನೂ ಜಗಳ ಆಡ್ತಿರ್ಕಿಲ್ಲ. ಬೆಂಗಳೂರಿಂದ ಬಂದು 1 ವರ್ಷ ಆಯಿತು. ನನಗೆ ಹುಷಾರಿರಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು, ಎಲ್ಲ ಪೇಷಂಟ್. ಆರೈಕೆ ಮಾಡೋಕೆ ಬಂದಿದ್ದ, ಕೆಲಸ ಬಿಟ್ಟು ಬಂದು. ತಾಯಿ ಮೊದಲು ಹಿಂದಾಡಿ ನನಗೆಲ್ಲ ಕೆಲಸ ಅಂತಿದ್ದ. ನನ್ನ ಮಗ 10 ಗಂಟೆಗೆ ಮನೆಗೆ ಬಂದಮೇಲೆ ಅಮ್ಮ ನನ್ನ ಫೋನ್ ನೀ ತೊಗೊಂಡು ನಿನ್ನ ಫೋನ್ ನನ್ನ ಕೈ ಹಾಕೊಡು ಅಂದ. ಯಾಕಪ್ಪ ಅಂದೆ. ಇಲ್ಲ, ನನ್ನ ದೋಸ್ತರಿನ ಬಾಯಲ್ಲಿ ಮಾತಾಡ್ತನು, ನನ್ನ ಫೋನ್ ತೊಗೊಂಡು ಇಟ್ಕೊ ನಿನ್ನ ಅಂತೇಳಿ. ನಮ್ಮ ಮಮ್ಮಿ ಹೊರಗಡೆ ಬರ್ತಾಳೆ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ಟು ಬಾಗಿಲು ಹಾಕೊಂಡೆ. ನಾನು ಮಾತ್ರೆ ತೊಗೊಂಡಿನಿ, ನನಗೆ ನಿದ್ದೆ ಬಂತು, ಮಲ್ಕೊಂಡೆ. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ನನಗೇನು ಗೊತ್ತಾಗಿಲ್ಲ. 11:30-12 ಗಂಟೆ ಮೇಲೆ ಪೊಲೀಸರು ಬಂದು ನನ್ನ ಎಬ್ಸಿರು. ನಮ್ಮ ಮನೆಯವ್ರನ್ನ ಎಬ್ಸಿರು. ನಮ್ಮ ಮನೆಯವ್ರಿದ್ದಾರೆ ಬಂದು ನನ್ನ ಎಬ್ಸಿರು. ಅಮ್ಮ ಯಾಕ್ರಿ ನಾನು ಎಬ್ಸಾತೀರ ಅಂದಮೇಲೆ, ನಿನ್ನ ಮಗ ಗಲಾಟೆ ಮಾಡ್ಕೊಂಡು ನಾನು 4 ಹುಡುಗರು ಕೂಡ ಜಗಳ ಮಾಡಿದಾರು. ಹೋಗ್ಬಿಟ್ಟು ನಾವು ಪೊಲೀಸ್ ಠಾಣಕ್ಕೆ, ನೇಸರಗಿ ಪೊಲೀಸ್ ಠಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಮಗನ ಹೋಗಿ ಕರ್ಕೊಂಬರು, ನೀವು ಬಂದ್ಬಿಟ್ಟು ನಾನು ನಿಮ್ಮಲ್ಲಿ ಅಂದರು. ಆಯಿತು, ಹೋಗಿ ನಾವು ಪೊಲೀಸರಿಗೆ ಶರಣಾಗಿ ಮಗನ ಕರ್ಕೊಂಬರು ನಡೀರಿ ಅಂತ ಹೇಳೋದು. ಇಲ್ಲಮ್ಮ ನೀನು ಇಲ್ಲೇ ನಿಲ್ಲು, ಅವರೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಮುಂದೆ ಕೂತು ಒಂದು ಸ್ವಲ್ಪ ಕರ್ಕೊಂಡು ಹೋದರು. ಅಲ್ಲಿವರೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಬಾವಡಿ ಎಲ್ಲ ತೋರಿಸಿದ್ರು. ಬಾವಡಿ ತೋರಿಸಿದ ಮೇಲೆ ನಾವು ಇನ್ನೊಬ್ರು ನಮ್ಮ ಅಣ್ಣ ಇದ್ದಾರೆ, ಅವರು ಆ ಕಡೆಯಿಂದ ಬಂದರು, ಬಾವಡಿ ಕಡೆಯಿಂದ ಬಂದಮೇಲೆ, ಅಣ್ಣ ಏನಾಯಿತು, ಯಾರಿಗೆ ಏನಾಯ್ತು? ಇಲ್ಲ, ನಿನ್ನ ಧೈರ್ಯ ತಗೊಮ್ಮ, ಹಿಂಗಾಗೈತೆ, ನಿನ್ನ ಮಗ ಅಲ್ಲಿ ಹಿಂಗೆ ಅನಾಹುತ ಮಾಡ್ಕೊಂಡು ಬಿದ್ದಾನು. ನನಗೆ ಜೀವ ಅಲ್ಲಿ ಮಠ ಹೋಗಿ ನೋಡಿದೆ. ಪೊಲೀಸರು ಇನ್ನು ಅಳೋದು ಕರೆದು ಇದು ಮಾಡ್ತಾರೆ ಅಂದ್ಬಿಟ್ಟು ಮನೆ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕಳಿಸ್ಬಿಟ್ರು. ಹೊರಗಡೆ ಆದದ್ದು ನನಗೆ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಹೆಂಗೆ ಆಯ್ತು ಅಂತ. ಸ್ವಲ್ಪ ಮಾಡಿದ್ದ ಅವತ್ತು ಪೂರ ಹುಷಾರಿದ್ದ. ಅವನು ಇನ್ನೊಬ್ಬನೇ ಡ್ರಿಂಕ್ಸ್ ಮಾಡಿದ್ದ, ಮೇಲ್ ಬಿದ್ದು ಸಡನ್ನಾಗಿ ಹಿಂಗೆ ಎದೆ ದೂಡಿಬಿಟ್ಟು ಅವನ್ನ ಬಿದ್ದ ಮೇಲೆ ನನ್ನ ಮಗನ ಬಾವಡಿ ಫುಲ್ ಬಾವಡಿ ಇತ್ತು. ಹೇಳಕ್ಕಾಗದಾಗನ ದುಬ್ಬದ ಮೇಲೆ ಕುಂತುಬಿಟ್ಟು ಕಲ್ಲಿಲ್ಲ ಚುಚ್ಚಿಬಿಟ್ಟ. ಬೆಳಗಾವಿ ಜಿಲ್ಲೆ ನೇಸರಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ವಣ್ಣೂರು ಗ್ರಾಮದಲ್ಲಿ ಒಂದು ಘಟನೆ ಆಗಿತ್ತು. ಈ ಘಟನೆಯಲ್ಲಿ 25ನೇ ತಾರೀಕು ಈ ಘಟನೆ ಆಗಿರುತ್ತದೆ. 25/6/2026 ಅವತ್ತು ಸಾಯಂಕಾಲ ರಾತ್ರಿ 10:30 ಸಂದರ್ಭದಲ್ಲಿ ವಣ್ಣೂರು ಗ್ರಾಮ ಪಂಚಾಯತ್ ಎದುರುಗಡೆ ಇರುವ ಒಂದು ಜಾಗ ಇದೆ. ಖಾಲಿ ಜಾಗದಲ್ಲಿ 3 ಜನ ನಿಂತ್ಕೊಂಡು ಮೂರು ಜನ ಫ್ರೆಂಡ್ಸ್ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅದರಲ್ಲಿ ವಿಶ್ವನಾಥ್ ಸಿದ್ದಯ್ಯ ಪೂಜಾರಿ ಎಂಬವನ ಮತ್ತು ಹನುಮಂತಪ್ಪ ಯಮನಪ್ಪ ಇಟಾಪಿ ಎಂಬವನ ಮತ್ತು ಆನಂದ್ ಎಂದ 3 ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ವಿಶ್ವನಾಥ್ ಸಿದ್ದಯ್ಯ ಪೂಜಾರಿಗೆ ಇವನಿಗೆ 29 ವರ್ಷ. ಇವನಿಗೆ ಇತ್ತೀಚೆಗೆ ಒಂದು ಮಗು ಹುಟ್ಟಿ 3 ತಿಂಗಳಾಗಿರ್ತದೆ. ಇವನ ಫ್ರೆಂಡ್ ಆದ ಹನುಮಂತ ಯಮನಪ್ಪ ಮಗು ಹುಟ್ಟಿದೆಲ್ಲ ಒಂದು ಪಾರ್ಟಿ ಕೊಡಿ ಅಂದ್ರೆ ಹೇಳ್ತಾನೆ. ಸೊ 3 ತಿಂಗಳಾಗಿದೆ, ಈಗ ಏನು ಪಾರ್ಟಿ ಕೊಡೋದಂದ್ರೆ ಹೇಳಿ ವಿಶ್ವನಾಥ ಹೇಳೋ ಸಂದರ್ಭದಲ್ಲಿ ನೀವು ಪಾರ್ಟಿ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಆಯ್ತು ಬೈಕ್ ಕೊಡಿ ಅಂದ್ರೆ ಹೇಳ್ತಾನೆ. ಬೈಕು ಕೊಡಲ್ಲ ಅಂದ್ರೆ ಹೇಳಿ ಆದ್ಮೇಲೆ ಹನುಮಂತಪ್ಪ
ಹನುಮಂತಪ್ಪ ಏನ್ ಮಾಡ್ತಾನೆ, ಹನುಮಂತ ಕೈಯಿಂದ ಚುಚ್ತಾನೆ, ಕಣ್ಣಲ್ಲಿ ಚುಚ್ತಾನೆ. ವಿಶ್ವನಾಥ ಕಣ್ಣಲ್ಲಿ ಚುಚ್ತಾನೆ. ವಿಶ್ವನಾಥ ಕೋಪದಲ್ಲಿ ಇವನ್ ಮೇಲ್ಗಡೆ ಕಲ್ಲಿನಿಂದ ಒಡೆದು ಕೆಳಗೆ ಸಾಯಿಸ್ತಾನೆ, ಹೊಡಿತಾನೆ. ಸೊ ಗಂಭೀರವಾದ ರೀತಿಯಲ್ಲಿ ಅದು ಗಾಯ ಆಗಿರ್ತದೆ. ಸೊ ಬ್ಲೀಡಿಂಗ್ ಜಾಸ್ತಿ ಆಗಿರೋದು ಮತ್ತು ತಲೆಯಲ್ಲಿ ಗಾಯ ಜಾಸ್ತಿ ಆಗಿರೋದ್ರಿಂದ, ತಲೆಗೆ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಹೊಡೆದಿರೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗಿರೋದ್ರಿಂದ ಡೆತ್ ಆಗಿರ್ತಾನೆ. ಹಾಸ್ಪಿಟಲ್ಗೆ ತೊಗೊಂಡೋಗಿರ್ತಾರೆ, ತಕ್ಷಣ ಡೆತ್ ಆಗಿರ್ತಾನೆ. ಈ 3 ಜನರು ಕೂಡ ಆನಂದ್ ಎಂಬುವನ ಪಕ್ಕದಲ್ಲಿ ನಿಂತು ನೋಡಿರ್ತಾನೆ. 3 ಜನ ಕೂಡ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಒಂದು ಉದ್ದೇಶನೋ ಯಾವುದೋ ಸಮಯಕ್ಕೆ ಇರುವುದು ಪ್ರೈಮ ಫೇಸಿ ಕಂಡು ಬಂದಿಲ್ಲ. 3 ಜನ ಮಾತನಾಡಿಕೊಂಡಿರೋ ಸಂದರ್ಭದಲ್ಲಿ ಕಣ್ಣಲ್ಲಿ ಬೇಗ ಚುಚ್ಚಿರೋದು ಮತ್ತು ಕಣ್ಣಲ್ಲಿ ಈಗ ಕೊಲೆ ಮಾಡಿರೋನು ಕಣ್ಣಲ್ಲಿ ಕೂಡ ಒಂದು ಚುಚ್ಚಿರೋದು, ಕೈಯಿಂದ ಚುಚ್ಚಿ ಒಂದು ಗಂಭೀರವಾದ ರೀತಿಯಲ್ಲಿ ಒಂದು ಡ್ಯಾಮೇಜ್ ಆಗಿರೋದು ಕೂಡ ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇಂತಹ ಒಂದು ಕೊಲೆ ಆಗಿರ್ತದೆ. ಏನ್ ಕೆಲಸ ಮಾಡ್ತಿದ್ರಿ ಸರ್? ಇವರು ಎಲ್ಲರೂ ಕೂಲಿ ಕೆಲಸ. ಇವ್ರದ್ದು ಯಾವುದು ರೆಗ್ಯುಲರ್ ವರ್ಕ್ ಅಂದ್ರೆ ಯಾವುದೂ ಇಲ್ಲ. ಊರಿನಿಂದ ಯಾವುದೇ ಕೂಲಿ ಕೆಲಸ ಸಿಗುತ್ತಂದ್ರೆ ಕೂಲಿಗೆ ಹೋಗ್ತಾ ಇರ್ತಾರೆ. ನಿಮ್ಗೆ ಮದುವೆ ಆಗಿಲ್ಲ ಮತ್ತವನಿಗೆ ಹೇಳ್ಬೋದ? ಸೊ ಸತ್ತವನಕ್ಕೆ ಮದುವೆ ಆಗಿಲ್ಲ. ಇವನ ಕೊಲೆ ಮಾಡಿರೋನಕ್ಕೆ ಮದುವೆ ಆಗಿ ಒಂದು 3 ತಿಂಗಳ ಮಗುವೆ ಇದೆ.